ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮತದಿಂದ ಕುಮಾರಣ್ಣ ಕೇಂದ್ರ ಸಚಿವರಾದಂತ ಗ್ಯಾರಂಟಿ 3 ಲಕ್ಷ ಅಧಿಕ ಮತಗಳಿಂದ ಮಂಡ್ಯ ಜನ ಗೆಲ್ಲಿಸ್ತಾರೆ ಅಂತ ಭರವಸೆ ನೋಡ್ತಾ ಇದ್ದೀವಿ. ವಾತಾವರಣ ನೋಡ್ತಾ ಇದ್ದೀರಿ ಈ ರೀತಿ ಯಾವ ರೀತಿ ಇದೆ ಅಂತ. ಅತ್ಯಂತ ಬಹುಮತದಿಂದ ಕುಮಾರಣ್ಣನ ದೇವೇಗೌಡರು ಒಂದು ಆಶೀರ್ವಾದದಿಂದ ಮಂಡ್ಯ ಜನತೆ ಓಟ್ ಹಾಕ್ತಾರೆ ಅಂತ ಹೇಳಿಕೆ ಬಯಸ್ತೀನಿ. ಸರ್, ತಮ್ಮ ಹೆಸರು? ನನ್ನ ಹೆಸರು ಗಿರೀಶ್ ಅಂದ್ಬಿಟ್ಟು. ಓಕೆ. ಉಳಿಬೇಕು ಅಂತಂದರೆ ಅದಾದಮೇಲೆ ಮಂಡ್ಯದಲ್ಲಿ ಕಾವೇರಿ ಉಳಿಬೇಕು ಅಂತಂದರೆ ಸ್ವಾಭಿಮಾನಿ ರೈತರು, ಸ್ವಾಭಿಮಾನಿ ಮಂಡ್ಯದ ಜನರು ಇವತ್ತು ಕುಮಾರಣ್ಣನ ಅವಿರೋಧವಾಗಿ ಆಯ್ಕೆ ಮಾಡಬೇಕಾಯಿತು. ಆದ್ರೂ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳಿಂದ ಇವತ್ತೇನು ಚುನಾವಣೆ ನಡೀತಾ ಇದೆ, ಈ ಚುನಾವಣೆಯಲ್ಲಿ ಮಂಡ್ಯದ ಸ್ವಾಭಿಮಾನಿ ರೈತರು, ಯಾಕೆಂತಂದ್ರೆ ರೈತರ ಸಾಲ ಮನ್ನಾ ಮಾಡಿದ್ದಾರೆ. ಕುಮಾರಣ್ಣ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಅತಿ ಹೆಚ್ಚಿನ ಕಾಳಜಿ ಮಂಡ್ಯ ರೈತರ ಮೇಲೆ ಇಡ್ತಾ ಇದ್ರು. ಹಾಗಾಗಿ ಆ ನಿಷ್ಠೆಯಿಂದ ಆದ್ರೂ ಇವತ್ತು ಮಂಡ್ಯದ ರೈತರು ಇವತ್ತು ಕುಮಾರಣ್ಣನ ಅತಿ ಹೆಚ್ಚಿನ ಅಂತರದಿಂದ ಸುಮಾರು 2-2.5 ಲಕ್ಷ ಮತಗಳ ಅಂತರದಿಂದ ಕುಮಾರಣ್ಣನ ಗೆಲ್ಲಿಸಿ ಕಳಿಸ್ಬೇಕು. ರಾಜ್ಯದಲ್ಲಿ ಕುಮಾರಣ್ಣ ಮಂತ್ರಿ ಆಗ್ತಾರೆ, ಮಂಡ್ಯ ಒಳ್ಳೇದಾಗುತ್ತೆ, ಕಾವೇರಿ ಉಳಿತದೆ. ಮೇಕೆದಾಟು ಕಟ್ಟಕ್ಕೆ ದೇವೇಗೌಡರು ಮೋದಿಯವ್ರನ್ನ ಒಪ್ಪಿಸಿ ಮೇಕೆದಾಟ ಕಟ್ಟೆ ಕಟ್ತಾರೆ ಅಂತ ಅಂದ್ಬಿಟ್ಟು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಏನು ಹೇಳೋದಕ್ಕೆ ಇಷ್ಟ? ಒಂದು ಹಳ್ಳಿ ಆಯ್ತಾ, ಈ ಹಳ್ಳಿಗೆ ನಮಗೆ ಒಬ್ಬ ಸೆಂಟ್ರಲ್ ಮಿನಿಸ್ಟರ್ ನಮ್ಮ ಕುಮಾರಣ್ಣ ನಮ್ಮ ರೈತರಿಗೆ, ರೈತಾಪಿ ವರ್ಗದವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಈಗ ಜನಕ್ಕೆ ಮೊದಲು ಬೇರೆ ಪಕ್ಷಗಳಿದ್ದ ಸಮಯದಲ್ಲಿ 8 ಗಂಟೆ ಕರೆಂಟ್ ಕೊಡ್ತಿದ್ರು. ಈ ಪಕ್ಷ ಬಂದು 3 ಗಂಟೆ ಕೊಡ್ತದೆ, ಮಧ್ಯರಾತ್ರಿ ಕೊಡ್ತದೆ. ಪಾಪ ರೈತರು ಎದ್ದೋಗಿ ಎಷ್ಟೊತ್ತಲ್ಲಿ ಹಾವು ಚಳಿ ಮಳೆಯಲ್ಲಿ ಸಾಯ್ಬೇಕು ಅಂತ ಪರಿಸ್ಥಿತಿ ತಂದ್ಬಿಡಗವ್ರೆ. ಮತ್ತು ಈ ಟೈಮಲ್ಲಿ ನಮಗೆ ನೀರು ಕಾಲುವೆ ಆಧುನೀಕರಣ ಬೇಕಿತ್ತಾ? ಇದು ಬೇಕಿರಲಿಲ್ಲ. ಸುಮ್ಮನೆ ಇವೆಲ್ಲ ಷಡ್ಯಂತ್ರ ಮಾಡ್ಕೊಂಡು ನಮ್ಮ ಒಂದು ಸೋಲಿಸ್ಬೇಕು ಅನ್ನೋ ಹಿತಾಸಕ್ತಿಯಿಂದ ಅವರು ಈ ಕುತಂತ್ರ ಮಾಡ್ಕೊಂಡು ನಿಂತವ್ರೆ ಸರ್. ಆದರೆ ಹುಟ್ಟು ಧೈರ್ಯದ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಮಳೆ ಇಲ್ಲ, ಬೆಳೆ ಇಲ್ಲ. ಇವತ್ತು ನೋಡ್ತಾ ಇದ್ದೀರಾ ಇವತ್ತು ಪ್ರಚಾರ ಹೇಗಿದೆ ಅಂತ, ಕುಮಾರಣ್ಣದ ಅಬ್ಬರದ ಪ್ರಚಾರ. ಇದನ್ನ ಜನನ ನೋಡ್ತಾ ಇದ್ರೆ ಕುಮಾರಣ್ಣ ಮಿನಿಮಮ್ 3 ಲಕ್ಷದ ಅಂತರದಿಂದ ಗೆಲ್ತಾರೆ. ಇವತ್ತು ವಿರೋಧ ಪಕ್ಷ ಕಾಂಗ್ರೆಸ್ನವ್ರಿಗೆ ಚಳಿ ಜ್ವರ ಬರ್ತದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇವತ್ತು ನೋಡಿ ಸ್ನೇಹಿತರೆ, ಇವತ್ತು ಜಿಲ್ಲೆಲ್ಲ ಇದ್ದಂಥ ಪರಿಸ್ಥಿತಿ, ಇವತ್ತು ಒಂದು ತೊಟ್ಟು ಕುಡಿಯೋದಕ್ಕೆ ನೀರಿಲ್ಲ, ಒಂದು ಪಕ್ಷಿಗಳು ಕೂಡ ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ, ಕಬ್ಬು ಬೆಳೆಗಳೆಲ್ಲ ಒಣಗೋಗ್ತಾ ಇದ್ದಾವೆ. ಈ ಜನಗಳು ಇದನ್ನೆಲ್ಲ ಬಂದಂಡು ಜನಗಳಿಗೆ ಏನಾಗಿದೆ, ಇದು ಒಂದು ವಾಕ್ಯಕ್ಕೆ ಬಂದಾಗಿದೆ. ಈ ರಾಜ್ಯ ಸರ್ಕಾರಕ್ಕೆ ಒಂದು ಒಳ್ಳೆ ಬುದ್ಧಿ ಕಲಿಸ್ತಾರೆ. ಕುಮಾರಣ್ಣ ಅತಿ ಹೆಚ್ಚು ರಾಜ್ಯದಲ್ಲಿ ಅತಿ ಹೆಚ್ಚು ಲೀಡ್ ಕೊಟ್ಟು ಗೆಲ್ಲಿಸ್ತಾರೆ ಅಂತ ನಾನಾದರೂ ಭಾವಿಸ್ತಾ ಇದ್ದೀನಿ. ಹಾಗೂ ಇವತ್ತೊಂದು ಪರಿಸ್ಥಿತಿಗೆ ರಾಜ್ಯ ಸರ್ಕಾರ ನೇರವಣೆ. ಕಳೆದ ಬಾರಿ ನಿಖಿಲ್ನವರು ಸೋಲಿಸಿದ್ರು. ಆ ಒಂದು ಇದಕ್ಕೆ ಈ ಬಾರಿ ಕುಮಾರಣ್ಣನ ಅತಿ ಹೆಚ್ಚು ಲೀಡಲ್ಲಿ ನಮ್ಮ ಮಂಡ್ಯ ಜಿಲ್ಲೆ ಜನ ಗೆಲ್ಲಿಸ್ತಾರೆ ಅಂತ ನಾನಾದರೂ ಭಾವಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಮತದಾರ ಬಂಧುಗಳೇ, ಕುಮಾರಣ್ಣವರ ಗೆಲ್ಲುವುದು ಸ್ವತಃಸಿದ್ಧ. ಆದರೆ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚಿನ ಬಹುಮತದಿಂದ ಕುಮಾರಸ್ವಾಮಿಯವರು ಗೆಲ್ಲಬೇಕು. ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಕೇಂದ್ರ ಕೃಷಿ ಸಚಿವರಾಗಿ ಪ್ರಮಾಣ ವಚನವನ್ನು ಈ ಸರ್ಕಾರದಲ್ಲಿ ಸ್ವೀಕಾರ ಮಾಡಬೇಕು ಅನ್ನೋದೇ ನಮ್ಮ ಅಪೇಕ್ಷೆ. ಅದರಿಂದ ಮಂಡ್ಯ ಜಿಲ್ಲೆಯ ಜನ ಅತಿ ಹೆಚ್ಚಿನ ಬಹುಮತದಿಂದ ಕುಮಾರಸ್ವಾಮಿಯವರನ್ನ ಗೆಲ್ಲಿಸಬೇಕು ಅಂತ ಹೇಳ್ತಾ, ಕಾಂಗ್ರೆಸ್ನವ್ರು ಏನು ಹೇಳ್ತಾ ಇದ್ದಾರೆ, ನಾವು ಸರ್ಕಾರ ಬಂದ ಮೇಲೆ 25 ಗ್ಯಾರಂಟಿ, ಈಗಾಗಲೇ 5 ಗ್ಯಾರಂಟಿ ಕೊಟ್ಟು ಬೋಗಸ್ ಆಗಿದ್ದಾರೆ. ಜನಗಳು ಥೂ ಅಂತ ಕ್ಯಾಕರ್ ಸುಗಿತಾ ಇದ್ದಾರೆ. 25 ಅಲ್ಲ, ಅವ್ರ ಸರ್ಕಾರನೇ ಬರುವುದಿಲ್ಲ, ಬಹುಮತನೇ ಬರಲ್ಲ. ಅವರು ಸರ್ಕಾರ ವಿರೋಧ ಪಕ್ಷಕ್ಕೂ ಅನಾಲಯಕ್ಕೂ, ವಿರೋಧ ಪಕ್ಷಕ್ಕೂ ಕೂರಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಅಂತ ಸರ್ಕಾರ ಎಲ್ಲಿ ಅಧಿಕಾರ ಮಾಡ್ತಾರೆ ಈ ದೇಶದಲ್ಲಿ? ಅವರು ಈ ದೇಶದಲ್ಲಿ ಕಾಂಗ್ರೆಸ್ಗೆ ಅಧಿಕಾರ ಕನಸಿನ ಮಾತು, ಇದು ಸ್ವತಃಸಿದ್ಧ. ಕುಮಾರಸ್ವಾಮಿಯವರು ಬಂದು ರಾಜ್ಯದ ಆಸ್ತಿ. ಹಾಗಾಗಿ ಕುಮಾರಸ್ವಾಮಿಯವರು ಮಂಡ್ಯ ಜಿಲ್ಲೆ ಆಯ್ಕೆ ಆಗಿ ಹೋದರೆ
ಮಂಡ್ಯದ ಜ್ವಲಂತ ಸಮಸ್ಯೆಗಳಾದ ಕಾವೇರಿ ಹೋರಾಟ ಇರ್ಬೋದು, ಶುಗರ್ ಫ್ಯಾಕ್ಟ್ರಿ ಇಶ್ಯೂಗಳಿರ್ಬೋದು, ಇವೆಲ್ಲ ಸಾಲ್ವ್ ಮಾಡೋ ಶಕ್ತಿ ಇರೋದು ಕುಮಾರಣ್ಣವ್ರು ಮಾತ್ರ. ಕುಮಾರಣ್ಣವರು 1 to 1 ನರೇಂದ್ರ ಮೋದಿ ಜೊತೆ ಕೂತು ಮಾತಾಡಿ ಈ ಜಿಲ್ಲೆಯ ಸಮಸ್ಯೆಗಳನ್ನು ಸಾಲ್ವ್ ಮಾಡುವಂಥ ಶಕ್ತಿ ದೇವರು ಅವ್ರಿಗೆ ಕೊಟ್ಟಿದ್ದಾರೆ ದೇವೇಗೌಡರ ಮುಖಾಂತರ. ಹಂಗಾಗಿ ಮಂಡ್ಯ ಜಿಲ್ಲೆ ಜನತೆಗಳು ಯಾವುದೇ ಅನ್ಯತೆ ಯೋಚನೆ ಮಾಡದೆ, ಜಾತಿ ಭೇದ ಮಾಡದೇ ಸರ್ವರು ಕೂಡ ಕುಮಾರಸ್ವಾಮಿ ಅವರಿಗೆ ವೋಟ್ ಹಾಕಿ ಅವ್ರನ್ನ ಅತ್ಯಧಿಕ ಮತದಿಂದ ಗೆಲ್ಲಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಲಕ್ಷ್ಮಕ್ಕ ಬನ್ನಿ. ಬನ್ನಿ 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 ಬೇಡ ಬೇಡ ಬೇಡ.